ನಾನು ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದೀನಿ. ನಾನು ಇಲ್ಲಿದ್ದ ಬಂದಿರೋನು. ಸುಪಾರಿ ಯಾರು ಕೊಟ್ಟವ್ರೆ ಅಂತ ಗೊತ್ತು. ಸುಪಾರಿಯನ್ನ ಅಗೌರವ ಕೊಡಲು ಅವ್ರು ಹೇಗಾದ್ರೂ ರಾಜಕೀಯ ತೇಜೋವಧೆ ಮಾಡಲು ಈ ರೀತಿಯಾದಂತಹ ನಾಟಕವನ್ನ ಸುಪಾರಿ ಕೊಟ್ಕೊಂಡಿದ್ದೀರಾ. ನೀವು ನಿಜವಾಗ್ಲೂ ಭ್ರಷ್ಟಾಚಾರಿ ವಿರೋಧಿನಿ ಆಗಿದ್ರೆ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಮೊದಲು? ಈ ರೀತಿ ಒಂದು ಬರ್ತಾ ಇದೆ ಅಂತ. ನೀವು CL7 ನಿಮ್ಮ CL7 ಕೂಗಾಡೋದಕ್ಕಿಂತ ರಿಜೆಕ್ಟ್ ಮಾಡಿದ್ದಕ್ಕೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ. ನೀವು ಇದು ವಸತಿ ಪ್ರದೇಶಗಳಲ್ಲಿ ನೀವು CL7 ರಿಜೆಕ್ಟ್ ಆಗಿದೆ ಅನ್ಬಿಟ್ಟು ಈ ರೀತಿ ನಾಟಕವನ್ನು ಆಡೋದನ್ನ ನಿಲ್ಸಿ. ಆಯ್ತು, ಮುಗೀತು. ಇನ್ನು ಒಂಚೂರು ಮಾತಾಡ್ಕೊಡ್ದು ಅವ್ರು ಮಾತಾಡಿ. ಅದನ್ನ ಯಾರಿಗೆ ಹೇಳ್ಬೇಕು, ಅದು ಯಾರು ಕೇಳ್ತಾರ ಅವ್ರಿಗೆ ಹೇಳ್ತೀನಿ. ಅದನ್ನ ನಿನ್ಗೆ ಅಲ್ಲ, ನನಗೆ ನಿಮ್ಗೆ ಫಸ್ಟ್ ನೀವು ಅಲ್ಲಿ ಏನು ಅಲ್ಲಿ ತಗೊಂಡು ಎಲ್ಲ ಲಂಚ ತಗೊಂಡು ಪೋಸ್ಟಿಂಗ್ ಕೊಡ್ತಾರೆ. ನೀವೆಲ್ಲಿ ತಗೊಂಡೋದ್ರಿ ಲಂಚ? ಸಪೋರ್ಟ್ ಎಂಟ್ರಿ ಮಾಡಿದ್ರಿ ನೀವು. ಹಿಂಗ್ ಲಂಚ ಕೇಳ್ತಾ ಇದ್ದಂತ ಮೊದಲೇ ಕಂಪ್ಲೇಂಟ್ ಕೊಡ್ಬೇಕು. ಭ್ರಷ್ಟಾಚಾರ ನೀವು ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು, ಅರೆಸ್ಟ್ ಮಾಡಿಸಿರೋದು. ಕಂಪ್ಲೇಂಟ್ ಅಲ್ಲ, ನೀವು ದುಡ್ಡು ತಗೊಂಡೋದಕ್ಕೆ ಮೊದಲು ಕಂಪ್ಲೇಂಟ್ ಕೊಟ್ಬಿಟ್ಟು ಈ ರೀತಿ ಲೋಕಾಯುಕ್ತ ಟ್ರಾಪೇ ಮಾಡ್ಸಿರೋದವ್ರು. ದುಡ್ಡನ್ನ ತಗೊಂಡು ಹೋಗ್ತಾರೆ, ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಲೋಕಾಯುಕ್ತರು ಬಂದು ರೆಡ್ ಹ್ಯಾಂಡ್ ಆಗಿ ಅದನ್ನ ಮಾಡ್ತಾರೆ. ಆಲ್ ರೈಟ್ ಲಕ್ಷ್ಮೀನಾರಾಯಣ ಅವರೇ, ಲಕ್ಷ್ಮೀನಾರಾಯಣ ಡೆಫಿನೆಟ್ಲಿ ಈ ವಿಚಾರನ ತಾವು ಇಲ್ಲಿಗೆ ಬಿಡಲ್ಲ ಅಂತ ನನಗೆ ಗೊತ್ತು. ಇದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನ ಒದಗಿಸಿ ಯಾರು ಸುಪಾರಿ ಕೊಡ್ತಾರಂತೆ ನಮ್ ಯುವಕರು ಮಾತಾಡ್ತಾರೆ. ನಾವು ಟ್ರಾವೆಲ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ಇನ್ನಷ್ಟು ಸಾಕ್ಷ್ಯಗಳನ್ನ ಒದಗಿಸಿ ನಿಜಕ್ಕೂ ಕೂಡ ತಪ್ಪು ಮಾಡಿದವರು ಅವ್ರನ್ನ ನೇತ್ ಹಾಕ್ಸಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಏನಿಲ್ಲ, ನಾನು 30 ವರ್ಷ 35 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಏಕೆಂದರೆ SM ಕೃಷ್ಣ ಅದಕ್ಕಿಂತ ಹಿಂದೆ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ನಾನು ಇದ್ದೀನಿ. SM ಕೃಷ್ಣ ಒಂದು ಏನು ಸೆಕೆಂಡ್ಸ್ ಇತ್ತು, ಮತ್ತೊಂದಿತ್ತು ಬಂಗಾರಪ್ಪ ಕಾಲದಲ್ಲಿ. ಅದೊಂದು ಭಾಳ ಒಳ್ಳೆ ಇದಾಗಿ ತಂದರು. ರಾಮಶೇಷನ್ ಅಂತ ಹೇಳ್ಬಿಟ್ಟು ಒಬ್ಬ IAS ಆಫೀಸರು ಇದೆಲ್ಲನೂ ತಂದು ನೀಟಾಗಿ ಆಪ್ರೇಟ್ ಮಾಡಿದರು. ಇದು ಭಾಳ ಚೆನ್ನಾಗಿ ನಡ್ಕೊಂಡು ಹೋಯ್ತಿತ್ತು. ಭಾಳ ಏನು ವೈಟ್ ಸರ್ಕಾರಕ್ಕೆ ದುಡ್ಡು ಒಳ್ಳೆ ತೆರಿಗೆ ಬರೋದು, ಎಲ್ಲ ರೀತಿಯಲ್ಲೂ ಭಾಳ ಅನುಕೂಲ ಆಗಿತ್ತು. ಎಲ್ಲ ರೀತಿಯಲ್ಲೂ ಇದಿತ್ತು. ಅದಾದಮೇಲೆ BJP ಸರ್ಕಾರ ಬಂದಾಗ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಂದಮೇಲೆ ಅದನ್ನ 20% ಕೊಟ್ಟಿದ್ದ 10% ಇಳಿಸಿದ್ರು. ಅವರ ವೈಯಕ್ತಿಕವಾಗಿ ಅವ್ರೇನೋ ಜೋಬ್ ತುಂಬಿಸೋಕೋ ಮತ್ತೊಂದು ತುಂಬಿಸೋಕೋ ಇಳಿಸಿದರು. ಅದನ್ನ ಬೇರೆ ನಮ್ಮ ಏನು ಲಿಕ್ಕರ್ ಅಸೋಸಿಯೇಷನ್ನು ಮತ್ತು ಲಿಕ್ಕರ್ ನಮ್ಮ ಅಂಗಡಿಯವರು ಯಾವುದೋ ಒಂದು ರೀತಿ ತಾಜಾದವರ ಮಾಡಿ ಅದನ್ನ ಮಾಡೋಕ್ಕೆ ಬಂದರು. ಅದು ಆಗಲಿಲ್ಲ. ನಮ್ಮಲ್ಲಿ ಏನಾಯಿತು, ಏನು 10% ತೆಗೆದ ಮನೆ ನಮ್ಮದು ಲೋಡಿಂಗು ಅನ್ಲೋಡಿಂಗು ಬಾಡಿಗೆ ನೋಡಿ. ಈಗ ಆಲ್ರೆಡಿ 15ರಿಂದ 20 ವರ್ಷ ಆಗಿದೆ. ಕರೆಂಟ್ ಬಿಲ್ ಕಟ್ಟಬೇಕು, ಬಾಡಿಗೆ ಎಕ್ಸ್ಟ್ರಾ ಕಟ್ಟಬೇಕು, ಹುಡುಗರು ಸಂಬಳ ಎಕ್ಸ್ಟ್ರಾ. ಆಗ 600 ರೂಪಾಯಿ ಸಂಬಳ ಕೊಡ್ತಿದ್ದು, ಈಗ 20,000 ಸಂಬಳ ಕೊಡಬೇಕು. ಬಾಡಿಗೆ ಎಷ್ಟು ಕೊಡಬೇಕು? ಆಗ 3,000 4,000 ಬಿಲ್ಡಿಂಗ್ ಬಾಡಿಗೆ ಕೊಟ್ಟು ಈಗ 3 ಲಕ್ಷ ಬಿಲ್ಡಿಂಗ್ ಬಾಡಿಗೆಗಳಿವೆ. ಕರೆಂಟ್ ಬಿಲ್ ಆಗ ಇನ್ನೂ 3,000 ಇದ್ದರೆ ಈಗ 30,000 40,000 ಇದೆ. ನಮಗೆ ಪರ್ಸೆಂಟೇಜೇ ಬರಲ್ಲ. ಅದರಿಂದ ಸರ್ಕಾರ ಬಂದಾದಮೇಲೆ CL7 ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, BJP ಸರ್ಕಾರ ಬಂದಿದೆ, JDS ಸರ್ಕಾರ ಬಂದಿದೆ ಅನ್ನೋದಲ್ಲ, ಎಲ್ಲ ಸರ್ಕಾರಗಳು ನಡ್ಕೊಂಬಂದು. ಆದರೆ ಜನಸಂಖ್ಯೆ ಜಾಸ್ತಿ ಆಗಲಿಲ್ಲ, ಕುಡಿಯೋರು ಜಾಸ್ತಿ ಆಗಲಿಲ್ಲ. ಇಲ್ಲಿ ಏನಾಯಿತು, ಅಂಗಡಿಗಳು ಅಕ್ಕಪಕ್ಕದಲ್ಲಿ ಅಂಗಡಿಗಳು ಕೊಟ್ಕೊಂಬಂದ್ಬಿಟ್ರು. ಇದೇನು ನಾನು ಕಾಂಗ್ರೆಸ್ಸಲ್ಲಿ ಕೊಟ್ಟರೆ, BJPಯವ್ರು ಕೊಟ್ಟರೆ, JDS ಕೊಟ್ಟರೆ ಮುಖ್ಯ ಅಲ್ಲ. ನಮಗೆ ಏನು ವೈಯಕ್ತಿಕವಾಗಿ ಯಾವುದೇ ರೀತಿ ನಾವು ಇದರಲ್ಲಿ ಜೀವನ ಏನಾಗುತ್ತೆ, ನಮಗೆ ವಯಸ್ಸಾಗಿದೆ. ಈಗ ಎಂಡ ತೆಗೆದ್ರು, ಸರಾಯಿ ತೆಗೆದ್ರು, ಈಗ ಪ್ರಾಬ್ಲಮ್ ಏನಂತಂದ್ರೆ ಯಾವುದು ಈಗ ನೀವು ಹೇಳ್ತಾ ಇದ್ದೀರಾ ಲಂಚ ಅದು ಇದು ಅಂತ. ನಾವು ಯಾಕೆಂದ್ರೆ 6,000 ಕೋಟಿ ಎಲ್ಲಿದೆ? ಈಗ 6,000 ಕೋಟಿ ಏನು ಸಾಕಾಯ್ತಿದ್ದ? ತಗೊಂಡೋಗಾಯ್ತಿದ್ದ? ಇಟ್ಕೊಳಕ್ಕಾಯ್ತಿದ್ದ? ಅದ 6,000 ಕೋಟಿ ಸುಮ್ಮನೆ ಇಮೇಜ್ ಮಾಡ್ಕೊಳ್ಳಿ. 6,000 ಕೋಟಿ ನಾವು ಹೇಳೋದು ಹೇಳಬೇಕಾದಾಗ ಸುಮ್ಮನೆ ಇರೋದು ಹೇಳಿ. ಒಂದು ಸ್ವಲ್ಪ ಏನೋ ತಗೊಂಡಿದ್ದಾರೆ, ಏನೋ ಮಾಡಿದ್ದಾರೆ ಅಂದರೆ ಅದೊಂಥರ. 6,000 ಕೋಟಿ ಅಂದರೆ ಒಂದು ಏನು ಇಡೀ ಒಂದು ಜಿಲ್ಲೆನೇ ಅಭಿವೃದ್ಧಿ ಮಾಡ್ಬೋದು. ಆಮೇಲೆ ಇದರಲ್ಲಿ ಲಾಸ್ಟ್ ಕಮೆಂಟ್ ಮೇಡಮ್. ಅಶ್ವಿನಿ ಮೇಡಮ್ ನೋಡಿ, ಯಾವುದೇ ಒಂದು ಹೋರಾಟ ತಗೊಂಡ್ರು ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಅದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಬಂದೇ ಬರ್ತೀವಿ. ಮೂಡಾನು ನೋಡಿದ್ವಿ, ಸಿದ್ದರಾಮಯ್ಯನವ್ರು ಇವತ್ತು ಬಂದಿರ್ಬೋದಾದ್ರೆ ಅವರು ಏನು ಮಾಡಿಲ್ಲ ಅನ್ನೋದಾಗಿದ್ರೆ ಭ್ರಷ್ಟ ರಾಜಕಾರಣಿ ಅಲ್ಲ ಅಂದಿದ್ರೆ 14 ಸೈಟ್ ವಾಪಸ್ ಏನು ಕೊಡ್ಬೇಕಿತ್ತು, ಕೊಟ್ಟ ಮೇಲೆ ಬಂದಿದ್ದು ಆಯ್ತಾ. ವಾಲ್ಮೀಕಿ ಹಗರಣದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಕೂಡ ಒಪ್ಕೊಳ್ಳೋವರೆಗೂ ನಾವು ಬಿಡ್ಲಿಲ್ಲ. ಅದು ನಮ್ಮ ರಾಜ್ಯ ನಾಯಕರ ಗೆಲುವು, ನಮ್ಮ ರಾಜ್ಯಾಧ್ಯಕ್ಷರ ಗೆಲುವು.
ಆಯ್ತಾ? ಮತ್ತೆ ಇವಾಗ ಈ ಕ್ಷಣ ಕೂಡ ನಾವು ಈ ಹೋರಾಟನ ಕೂಡ ನಾವು ಬಿಡೋ ಅಂತವ್ರಲ್ಲ. ಮತ್ತೆ ಕಬ್ಬು ಬೆಳೆಗಾರರಿಗೆ ಏನು ಬೆಂಬಲ ಬೆಲೆ ಸಿಗ್ಬೇಕು ಅದನ್ನು ಕೂಡ ಧರಣಿ ಮಾಡಿ ಇದನ್ನು ಅಷ್ಟೇ ತಾರ್ಕಿಕ ಅಂತ್ಯಕ್ಕೆ ತಗೊಂಡ್ ಬಂದೇ ಬರ್ತೀವಿ, ಒಂದು ಜವಾಬ್ದಾರಿಯುತವಾದಂತಹ ಪ್ರತಿಪಕ್ಷವಾಗಿ. ಆಯ್ತಾ? ಎರಡೂ ಪಕ್ಷಗಳನ್ನ ಒಂದೇ ತಕಡಿನಲ್ಲಿ ದಯವಿಟ್ಟು ತೂಗ್ಬೇಡಿ. ಲಾಸ್ಟ್ ಒಂದೇ ಒಂದು ನಿಮಿಷ ನೋಡಿ, ನಮ್ಮ ಬಿಜೆಪಿ ವಕ್ತಾರ ಮಾತಾಡ್ತಾ ಇದ್ರು, ಏನು ಮೂಡ ಹಗರಣ, ಮೂಡ ಸೈಟ್ ಕೊಟ್ಟವ್ರು ಇವರೇನೆ, ಬಿಜೆಪಿ ಸರ್ಕಾರನೇ ಸೈಟ್ ಕೊಟ್ಟಿದ್ದು. ಯಾಕೆ ಕೊಟ್ರು ಅದನ್ನ ಕೇಳಿಸ್ಕೊಳ್ಳಿ. SIT ಹಗರಣ, SIT ತನಿಖೆ, SIT ತನಿಖೆ ಮಾಡಿ SIT ತನಿಖೆ ಕ್ಲೀನ್ ಚಿಟ್ ಕೊಟ್ಟಿದೆ. ಕೇವಲ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ತರದಕ್ಕೋಸ್ಕರ, ಚಾರಿಟಿ ಹಗರಣ ಮಾಡೋಕ್ಕೋಸ್ಕರ ಬಿಜೆಪಿ ಮಾಡಿದ ಕುತಂತ್ರ. ಓಕೆ, ತನಿಖೆ ವಾಪಸ್ ಬರ್ಲಿಕ್ಕೆ ಅದು ನಾವು ಆನೆಸ್ಟ್ ಆಗಿದ್ದೀವಿ. ಸೈಟ್ ಹಾಕೊಟ್ರೆ ನೀವು ಫಸ್ಟ್ ಆಫ್ ಆಲ್ ಸೈಟ್ ನೀವು ಕೊಟ್ಟವರು ನಾವಲ್ಲ, ಸಿದ್ದರಾಮಯ್ಯ ಕೇಳಿಲ್ಲ. ಬಿಜೆಪಿ ಕೇವಲ ಸಿದ್ದರಾಮಯ್ಯನವರ ಮೇಲಿನ ದ್ವೇಷದ ರಾಜಕೀಯ ದ್ವೇಷದಿಂದ ಬಿಜೆಪಿ ಮಾಡಿದಂತ ಕುತಂತ್ರ ರಾಜ್ಯದ ಜನತೆ ನೋಡಿದ್ದಾರೆ. ನಿಮಗೆ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ತಿಮ್ಮಾಪುರ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಮಾಡಿದ್ರು. ತಿಮ್ಮಾಪುರ ರಾಜೀನಾಮೆ ಕೊಡಲಿಲ್ಲ, ಅಧಿವೇಶನ ಮುಗಿದೋಯ್ತು. ಜಿ ಬಗ್ಗೆ ಚರ್ಚೆ ಮಾಡಲಿಲ್ಲ, ಬರೀ ಗಲಾಟೆ ಗದ್ದಲದಲ್ಲಿ ಜನರ ದುಡ್ಡು ಹಾಳು ಮಾಡಿ ಬಿಟ್ಟರು. ಆದರೆ ಒಂದಂತೂ ಸತ್ಯ, ಮೊದಲಿನ ರೀತಿಯಲ್ಲಿ ನೈತಿಕತೆ ಈಗ ರಾಜಕಾರಣಿಗಳಿಗೆ ಉಳ್ಕೊಂಡಿಲ್ಲ. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟು ಆರೋಪ ಮುಕ್ತರಾಗಿ ಮತ್ತೆ ಬರ್ತೀನಿ ಅನ್ನೋದಿಲ್ಲ. ಸಿಗೋದು ಒಂದೇ ಚಾನ್ಸು, ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದನ್ನು ಮಾತ್ರ ಬಿಡಬಾರ್ದು ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಹೀಗಾಗಿ ನೈತಿಕತೆಯನ್ನು ನಿರೀಕ್ಷಿಸೋಕ್ಕಾಗಲ್ಲ. ಮತ್ತೊಂದು ಕಡೆ ವಿಪಕ್ಷಗಳು ನಿಜಕ್ಕೂ ತಿಮ್ಮಾಪುರ ಅವರ ಮೇಲೆ ಬಂದಿರುವಂಥ ಆರೋಪವನ್ನು ಸಾಬೀತು ಮಾಡಿ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ ಏನಾದರೂ ಸಾಕ್ಷ್ಯ ತಗೊಂಬರ್ತಾರಾ